ಅಪ್ಪ ಆರಾಮಿದ್ಯಾ? ಆರಾಮ್. ಇವತ್ತು ಎಂತ ಮಾಡ್ಕೊಡ್ತೀಯ ನಂಗಕ್ಕೆ ತಿಂಬ್ಳೆ? ಅಲಸಂದಿ ಕಾಳು ವಡೆ. ಹೌದಾ? ಎಂತ ಎಂತ ಮಾಡ್ಕೊಂಡೆ? ಇದೀಗ ಅಲಸಂದಿ ಕಾಳು ನೆನ್ಸಿದ್ದೆ, ಅದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ, ಬೆಳ್ಳುಳ್ಳಿ ಹಾಕಿದ್ದೆ ಚೂರು. ಇಷ್ಟಾದ್ಮೇಲೆ ಇದು ಪೇಸ್ಟ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಮಸಾಲೆ ಹಾಕೋದು. ಮಸಾಲೆ ಕೊತ್ತಂಬರಿ, ಶುಂಠಿ, ಹಸಿಮೆಣಸು, ಕಾಯಿ, ಕರಿಬೇವು ಇಷ್ಟು ಮಾಡ್ಕೊಂಡು ಬಿಸ್ಕೊಂಡು ಆದ್ಮೇಲೆ ತರಕಾರಿಯಾಗಿ ಬಿಸ್ಕೊಳಕು ನೈಸ್ ಅಲ್ಲ. ಬಿಸ್ಕೊಂಬತ್ತೆ. ಬೀಸಿದಾಗಿದೆ, ಅಲಸಂದಿ ಬೀಸಿದಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಆಯ್ತಾ? ಈಗ ಮೆಣಸು ಹಾಕ್ತಾ ಇದ್ದೇನೆ, ಆಮೇಲೆ ಶುಂಠಿ, ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಕೊಬ್ಬರಿ, ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಲಸಂದಿ ವಡ ಭಾರಿ ರುಚಿಯಾಗಿರುತ್ತೆ. ನಮಗೆ ಯಾವ ಸೈಜ್ ಬೇಕೋ ಅದು ಬಿಡ್ಬೋದು, ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣದು ಬೇಕಾದ್ರೆ ಸಣ್ಣದು. ಈ ಟೈಪ್ ಮಾಡಿದ್ರೆ ಕಡಲೆಬೇಳೆ ವಡ ಆಗುತ್ತೆ, ಹಿಂಗ್ ಮಾಡಿದ್ರೆ ಕಾಂದಾ ಬಜ್ಜಿ ಆಗುತ್ತೆ. ಸಣ್ಣ ಸಣ್ಣ ಹಿಂಗ್ ಗೋಲ್ ಮಾಡಿ ಬಿಟ್ರೆ ಮೈಸೂರು ಬಜ್ಜಿ ಟೈಪ್ ಬಿಡ್ಬೋದು. ನಿಮ್ಮಿಷ್ಟ, ಹೆಂಗ್ ಬೇಕಾ ಹಂಗ್ ಬಿಡ್ಬೋದು. ಎಣ್ಣೆ ಬಿಸಿ ಆಗಿದೆ. ಈಗ ಗ್ಯಾಸು ಸಣ್ಣ ಮಾಡ್ಕೋಬೇಕು. ಎಣ್ಣೆ ಹೀಟ್ ಆದಾಗ ಆಮೇಲೆ ವಡವನ್ನು ಈ ಸೈಜ್ ಮಾಡಿ ತೆಳ್ಳಗೆ ಮಾಡಿ ರೆಡಿ ಆಗ್ತಾ ಇದೆ. ಈಗ ಸಣ್ಣ ಬೆಂಕಿಲಿ ಹಾಫ್ ಫ್ರೈ ಮಾಡ್ಕೊಳ್ಳೋದು. ಹಾಫ್ ಫ್ರೈ ಮಾಡ್ಕೊಂಡ ನಂತರ 2 ಟೈಮ್ ಹಿಂಗೆ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಹೀಟ್ ತಗೊಂಡು ಫ್ರೈ ಮಾಡಿ ಹಾಕೋದು. ಈಗ ಹಾಫ್ ಫ್ರೈ ಇದು. ಹಾಫ್ ಫ್ರೈ ಮಾಡಿ ಇಟ್ಕೊಳ್ಳೋದು. ಮೊದಲು ನಾವು ಹಾಫ್ ಫ್ರೈ ಯಾಕೆ ಅಂದ್ರೆ ಎಣ್ಣೆ ವೇಸ್ಟ್ ಆಗಲ್ಲ ಅಂತ ಮಾಡೋದು. ಫಂಕ್ಷನ್ ಜನ ಬಂದ ನಂತರ ಅದೇ ಟೈಮ್ ಎಲ್ಲ ಒಂದೇ ಫ್ರೈ ಮಾಡಿ ಮಾಡಿ ಹಾಕುದು ಪಟ್ ಪಟ್. ಎಲ್ಲ ಪಾರ್ಟಿಗಳಲ್ಲಿ ಬಿಸಿ ಬಿಸಿ ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಈಗ ಫುಲ್ ಫ್ರೈ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಗ್ಯಾಸ್ ಬೇಕು, ದೊಡ್ಡ ಮಾಡ್ಕೋಬಹುದು. ಇದು ಫುಲ್ ಫ್ರೈ. ಅಲಸಂದಿ ವಡ ತುಂಬಾ ಚೆನ್ನಾಗಾಗುತ್ತೆ. ಇದು ರೆಡ್ ಆಗ್ಬೇಕು. ರೆಡ್ ಬಾಯ್ಲ್ ಆಗಿದೆ, ಇನ್ನೂ ರೆಡ್ ಆದ್ರೆ ಭಾರಿ ಚಲೋ ಆಗುತ್ತೆ, ಕುರುಮ್ ಕುರುಮ್ ಆಗುತ್ತೆ. ಜನರ ಲೈಕ್ ಹೆಂಗಿದೆ ಹಂಗ್ ಮಾಡ್ತೀವಿ. ದಾಂಡೇಲಿ ಕನಿಷ್ಠ 1,000 ಅಡಿಗೆ ಮಾಡಿದ್ವಿ ನಾವು ಇಷ್ಟೊಳಗೆ. ಜನ ಏನ್ ಹೇಳ್ತಾರೆ ಅವ್ರು ಮಾಡ್ಬೇಕಾಗತ್ತಲ್ಲ, ನಾವು ಹೇಳಿದ್ರೆ ಅವರು ಟೇಸ್ಟ್ ಒಪ್ಪುದಿಲ್ಲ. ಅದು ಮಲ್ಲೆ ಇವತ್ತು ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳೆಲ್ಲ ಬಂದಿದ್ದಾರೆ.
ಅದಕ್ಕೆ ಅಲಸಂದಿ ವಡ ಮಾಡೋಣ ಅಂತೇಳಿ. ಆಗಿದೆ ಈಗ, ವಡ ರೆಡಿ ಇದೆ. ಏಕದಮ್ ಕುರುಮ್ ಕುರುಮ್ ಇದೆ. ಕ್ರಿಸ್ಪಿ ಆಗಿದೆ. ಅದು ಇಲ್ಲಿಂದ ಎಣ್ಣೆಯನ್ನು ತೆಗೆದಾಗ ಈ ತರ ಸೌಂಡ್ ಬರ್ಬೇಕು ಹಾಕಿದ್ರೆ, ಹಂಗಿದ್ರೆ ಬೆಂದಿದೆ ಅಂತೇಳಿ ಚಲೋ. ಟೇಸ್ಟ್ ಬೇಕಾದ್ರೆ ನೋಡ್ತೀನಿ. ಇದು ಕಡಲೆಬೇಳೆ ವಡೆ ಮಾಡ್ತಾರಲ್ಲ, ದಾಲ್ ವಡ, ಮದ್ದೂರ್ ವಡ, ದಾಲ್ ವಡ, ಆ ಟೈಪು ಮಾಡ್ಬೋದು. ಈ ಟೈಪು ಈ ಮುದ್ದೆ ಕಟ್ಕೊಂಡು, ಈ ಮುದ್ದೆ ಕಟ್ತಾರೆ. ಮುದ್ದೆ ಕಟ್ಟಿ ಹಿಂಗೆ ಮಾಡಿ ಚಪ್ಪಟ ಮಾಡಿ ರೌಂಡ್ ಮಾಡಿ, ಇದು ಮದ್ದೂರ್ ವಡ, ಕಡಲೆಬೇಳೆ ವಡ ಆ ಟೈಪು ಆಗತ್ತೆ. ಈ ಕಡಲೆಬೇಳೆ ವಡ ಅಥವಾ ಮದ್ದೂರ್ ವಡ. ಮದ್ದೂರ್ ವಡ ಫೇಮಸ್ ಅಲ್ಲ. ಮದ್ದೂರ್ ವಡಕ್ಕೆ ಕಡಲೆಬೇಳೆ, ಶುಂಠಿ, ಕೊತ್ತಂಬರಿ, ಕರಿಬೇವು, ಸಬ್ಬಸ್ಗಿ ಎಲ್ಲ ಹಾಕ್ತಾರ. ಇದಕ್ಕೆ ಅದನ್ನ ಹಾಕಿಲ್ಲ. ಅಲಸಂದಿ ವಡ ಅಲ್ಲ, ಅದಕ್ಕೆ ಹಾಕಿಲ್ಲ. ಹಿಂಗಾಗ್ತು ವಡ ಅಂದ್ರೆ. ಈ ಕಡಲೆಬೇಳೆ ವಡ ಮಾಡ್ತಲ್ಲ, ಇದೇ ಟೈಪೇ ಪುಟ್ಬಾತಲ್ಲಿ ಕೊಡ್ತಲ್ಲ, ಇಷ್ಟೇ ಅಲ್ಲ ಕಡಲೆಬೇಳೆ ವಡ ಮಾಡಿ. ಚಟ್ನಿ ಇಟ್ಕೊಂಡು ಹಾ, ಚಟ್ನಿ ಕೊಟ್ಬಿಡ್ತ, ಪುದೀನ ಚಟ್ನಿ, ಮತ್ತೆ ಎಂತದೂ ಇಲ್ಲ. ಫ್ರೈ, ಟೋಟಲ್ ಫ್ರೈ ಇದು. ಕುರುಮ್ ಕುರುಮ್ ಆಗಿದೆ, ಬೆಸ್ಟ್ ಆಗಿದೆ. ಅಲಸಂದಿ ವಡ ಕಡಲೆಬೇಳೆ ವಡಕ್ಕಿಂತ ಅಲಸಂದಿ ವಡ ಬೆಸ್ಟ್. ಜಾಸ್ತಿನೂ ಆಗುತ್ತೆ ಪ್ರಮಾಣ. ಅರ್ಧ ಕೆಜಿ ನೆನೆಸಿದ್ರೆ ಈ ಸೈಜು ಕನಿಷ್ಠ ಒಂದು 40 ವಡ ಆಗತ್ತೆ. 40 50. ಈ ಸೈಜ್ ಆದ್ರೆ 40. ಎಲ್ಲ ಕುರುಮ್ ಕುರುಮ್ ಆಗಿದೆ. ಸೌಂಡ್ ಹೆಂಗ್ ಬರುತ್ತೆ? ಬಿಸಿ ತಿನ್ನೋಡ್ತೀನಿ. ಹಾ, ತುಂಬಾ ಬಿಸಿ ಇದೆ. ಬಿಸಿ ಇದೆ, ಚೆನ್ನಾಗಿದೆನಾ? ಯಾವ ಸೈಜ್ ಬೇಕಾದ್ರೂ ಮಾಡ್ಬೋದು. ಸಣ್ಣ ಬೇಕಾ ಸಣ್ಣ, ದೊಡ್ಡ ಬೇಕಾ ದೊಡ್ಡ. ಇದು ಸಣ್ಣ ಸೈಜು, ಇದು ದೊಡ್ಡ ಸೈಜು, ಇದು ಕಡಲೆಬೇಳೆ ವಡ ಸೈಜು. ಊಟಕ್ಕೆ ಮಸ್ತ್ ಆಗತ್ತೆ. ಕಡಲೆ ಸೇಮ್ ಸೇಮ್ ಸೇಮ್, ಏನು ವ್ಯತ್ಯಾಸ ಇಲ್ಲ. ಗರಿ ವಡ ರೆಡಿ ಇದೆ. ನಿಮ್ಗೆ ಯಾವ ಸೈಜ್ ಬೇಕೋ ಅದು ಮಾಡ್ಕೋಬಹುದು. ಇಷ್ಟ ಆದ್ರೆ ನಿಮ್ಮಲ್ಲೂ ನೀವು ಮಾಡ್ಕೋಬಹುದು. ಇದು ಅಲಸಂದಿ ವಡ, ಕಡಲೆಬೇಳೆ ವಡ ಅಲ್ಲ, ಅಲಸಂದಿ ವಡ. ಮಾಡೋ ವಿಧಾನ ಗೊತ್ತಾಯ್ತಲ್ಲ. ಥ್ಯಾಂಕ್ ಯು.